Hi friends, today we visited Om Shakti Annapurneshwari temple. This is the temple near our house. Om Shakti temple ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಇದು ಎಲ್ಲಿರೋದು, ಹಾಗೆ ಇದರ ಧಾರ್ಮಿಕತೆ ಮತ್ತು ಅಲ್ಲಿನ ಭಕ್ತಿಗಳ ನಂಬಿಕೆ, ಹಾಗೆ ಅದರ ಪೂಜಾ ಅಲಂಕಾರದ ಬಗ್ಗೆ, ಟೈಮಿಂಗ್ಸ್ ಮತ್ತು ಯಾವ ರೀತಿ ಮುನ್ನೋರ ಶಕ್ತಿ ಇದೆ ಅಂತ ಹೋಗಿ ನೋಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಂಗಳೂರಿನ ಕಲ್ಯಾಣ ನಗರದಲ್ಲಿ ಓಂ ಶಕ್ತಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯ ಪ್ರಮುಖ ವಿಶೇಷತೆಯನ್ನು ತಿಳಿದುಕೊಳ್ಳೋಣ ಬನ್ನಿ. ಹಾಗೆ ಇದು HRVR ಲೇಔಟ್, ಕಲ್ಯಾಣ ನಗರ್, ಬೆಂಗಳೂರು. ಈ ದೇವಸ್ಥಾನದ ಟೈಮಿಂಗ್ ಬಂದುಬಿಟ್ಟು ಮಂಡೇ, ವೆನ್ಸ್ಡೇ, ಥರ್ಸ್ಡೇ, ಸ್ಯಾಟರ್ಡೇ, ಸಂಡೇ 5:30 AM ಟು 12 PM, ಹಾಗೆ 4:30 PM ಟು 9 PM. ಟ್ಯೂಸ್ಡೇ ಮತ್ತು ಫ್ರೈಡೇ ಅಂದರೆ ಮಂಗಳವಾರ ಮತ್ತು ಶುಕ್ರವಾರ ವಿಶೇಷ ಪೂಜೆ ಇರುತ್ತೆ. ಸೊ 5:30 AM ಟು 12 PM, ಹಾಗೆ 3 PM ಟು 9 PM. ಫ್ರೈಡೇ ಬಂದುಬಿಟ್ಟು 5:30 AM ಟು 1 PM, ಈವ್ನಿಂಗ್ ಬಂದುಬಿಟ್ಟು 4:30 PM ಟು 10 PM. ಈ ಸುಂದರ ದೇವಾಲಯದಲ್ಲಿ ಪ್ರಧಾನ ದೇವತೆಗಳಾದ ಓಂ ಶಕ್ತಿ ಅಮ್ಮನವರೊಂದಿಗೆ ತಾಯಿ ಅನ್ನಪೂರ್ಣೇಶ್ವರಿ ಹಾಗೂ ಗಣಪತಿಯನ್ನು ಭವ್ಯ ಮೂರ್ತಿಯಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇತರ ದೇವಾಲಯಕ್ಕಿಂತ ಇದು ವಿಭಿನ್ನವಾಗಿದೆ. ಸೊ ಈ ಪ್ರತಿಷ್ಠಾಪನೆ ಆದ ನಂತರ ಇಲ್ಲಿ ನೆಕ್ಸ್ಟು ಕೊಳವಿ ಇದೆ, ಅಂದರೆ ಕಲ್ಯಾಣಿ ಅಂತ ಕರೀತಾರೆ ಇದಕ್ಕೆ. ಈ ಕಲ್ಯಾಣಿ ಒಳಗಡೆ ಕಾಯಿನನ್ನು ಹಾಕ್ತಾರೆ. ಸೊ ಬೇಡ್ಕೊಂಡು ಕಾಯಿನನ್ನು ಹಾಕಿ ಆ ಕಲ್ಯಾಣಿ ಒಳಗಡೆ ಬಿಡ್ತಾರೆ. ಅದರ ಎದುರುಗಡೆ ಬೆಟ್ಟದಾದ ಸುಂದರವಾದ ಶಿವನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ನನಗೆ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ನೋಡೋದಕ್ಕೂ ತುಂಬ ಚೆನ್ನಾಗಿದೆ. ಹಾಗೆ ಅದರ ಪಕ್ಕದಲ್ಲೇ ಕೊಳದ ಎದುರುಗಡೆ ಸಾಯಿದ್ ಬಾಬಾ ಅವರ ಮೂರ್ತಿಯನ್ನು ಇಟ್ಟಿದ್ದಾರೆ. ಸೊ ಈ ಕಲ್ಯಾಣಿ ಒಳಗಡೆ ಕಾಯಿನ್ ಹಾಕ್ತಾರೆ. ಸೊ ಈ ಕಾಯಿನ್ ಹಾಕ್ಕೊಂಡ್ಬಿಟ್ಟು ಅಲ್ಲಿ ಬೇಡಿಕೆಯನ್ನು ಈಡೇರಿಸ್ಕೊಡ್ತಾರೆ. ಸೊ ಕಾಯಿನ್ ಹಾಕ್ಬಿಟ್ಟು ಅಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ, ಹಾಕ್ತಾ ಇದ್ದಾರೆ. ಆ ಕಾಯಿನ್ ಇಲ್ಲೆಲ್ಲ ಇದೆ ನೋಡಿ, ಈ ಥರ ಮಾಡಿದ್ದಾರೆ. ಇದನ್ನು ಕೊಳವಿ ಟೂಪ ಕಲ್ಯಾಣ ಥರ ಮಾಡಿದ್ದಾರೆ. ಹಾಗೆ ಅದ್ಭುತ ನವಗ್ರಹಗಳ ಮಂಟಪವನ್ನು ನೋಡ್ಬೋದು. ಇಲ್ಲಿನ ಪ್ರಮುಖ ಆಕರ್ಷಣೆ ಅಂದರೆ ವಿಶಿಷ್ಟವಾದ ನವಗ್ರಹ ಮಂಟಪಗಳಿವೆ. ಹಾಗೆ ಅದರ ಸಂಗಾತಿಗಳೊಡನೆ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ, ಮೂರ್ತಿಯನ್ನು ಕೆತ್ತನೆಯನ್ನು ಮಾಡಿದ್ದಾರೆ. ಇಲ್ಲಿ ನವಗ್ರಹಗಳದ್ದು ಎಲ್ಲ ದೇವರ ವಿಗ್ರಹಗಳನ್ನು ನಿರ್ಮಿಸಿದಲ್ಲದೆ ಫೋಟೋಗಳನ್ನು ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲ ದೇವರುಗಳ ದರ್ಶನನೇ ನಾವು ಇಲ್ಲಿ ಮಾಡ್ಬೋದು. ದೇವಾಲಯ ಆವರಣದಲ್ಲಿ ಶಿವ ಪಾರ್ವತಿ, ಲಕ್ಷ್ಮೀ ಮಹಾವಿಷ್ಣು, ಶ್ರೀ ಗಾಯತ್ರಿ ದೇವಿ, ಕೊಲ್ಲೂರು ಶ್ರೀ ಮೂಕಾಂಬಿಕೆ ಮತ್ತು ನಾಗದೇವತೆಗಳ ಸನ್ನಿಧಿಗಳನ್ನು ನೋಡ್ಬೋದು. ಮತ್ತು ಇದ್ರ ಕೆತ್ತನೆ ಬಂದುಬಿಟ್ಟು ಅಂದರೆ ವಾಸ್ತುಶಿಲ್ಪ ಹಾಗೆ ಕೆತ್ತನೆ ಅಂದರೆ ದೇವಾಲಯದ ಒಳಗಿನ ಗೋಡೆಗಳ ಮೇಲೆ ಪುರಾಣ ಪ್ರಸಿದ್ಧವಾದ ಸಮುದ್ರ ಮಂಥನದ ಸೇರಿದಂತೆ ಹಲವು ಧಾರ್ಮಿಕ ಕಥೆಗಳನ್ನು ಬಿಂಬಿಸುವಂತೆ ಭವ್ಯವಾದ ಶಿಲ್ಪಕಲೆಗಳನ್ನು ಇಲ್ಲಿ ಕೆತ್ತನೆ ಮಾಡಿದಾರಂತೆ. ನೋಡ್ತಾ ಇದ್ದೀರಲ್ಲ, ಸೊ ಯಾವ ಥರ ಇಲ್ಲಿ ಒಳಗಡೆ ಕೆತ್ತನೆ ಮಾಡಿದ್ದಾರೆ ಗೋಡೆಗಳ ಮೇಲೆ ಅಂತ ನಾವು ತೋರಿಸ್ತಾ ಇದ್ದೀನಿ. ಇದು ವಿಷ್ಣು, ಇದು ಹಾಗೆ ಗಾಯತ್ರಿ, ಕೊಲ್ಲೂರು ಮೂಕಾಂಬಿಕೆ, ಹಲವಾರು ದೇವತೆಗಳನ್ನು ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ವಿಶಿಷ್ಟವಾದ ಪೂಜೆ ಮತ್ತು ಅನ್ನದಾನಗಳು ಕೂಡ ನಡೆಯುತ್ತೆ ಇಲ್ಲಿ. ಹಾಗೆ 7 ಅಂದರೆ ಸಪ್ತಮಾತೆಯರನ್ನು ಅಲಂಕಾರ ಮಾಡಿದ್ದಾರೆ, ಪೂಜೆ ಮತ್ತು ದೀಪಗಳಿಂದ ಅಲಂಕರಿಸಿದ್ದಾರೆ ಅಂತ ಹೇಳ್ಬೋದು. ಸಪ್ತಮಾತೆಯರಂತ ಕರೀತಾರೆ ಇಲ್ಲಿ ನೋಡಿ. ಇದು ಸಪ್ತಮಾತೆಯರ ದೇವಿಗಳು. ಈ ದೇವಿಗಳನ್ನು ಇದೇ ರೀತಿಯೇ ಅಲಂಕರಿಸೋದು. ಶುಕ್ರವಾರ ಬಂದಿದ್ವಿ ನಾವು, ಸೊ ಇದೇ ಥರ ಅಲಂಕಾರ ಮಾಡಿದರು. ಪ್ರತಿ ಶುಕ್ರವಾರ ವಿಶೇಷತೆ ಪೂಜೆ ಮತ್ತು ದರ್ಶನ ಇರುತ್ತೆ. ಸೊ ಟೈಮಿಂಗ್ ಕೂಡ ಚೇಂಜ್ ಆಗಿರುತ್ತೆ. ಹಾಗೆ ದರ್ಶನಕ್ಕೆ ಕ್ಯೂ ಕೂಡ ಹಚ್ಚಿದ್ದಾರೆ. ಇದು ಅನ್ನಪ್ರಸಾದದ ಕ್ಯೂ. ಆ ಕಡೆ ಬಂದರೆ ದರ್ಶನದ ಕ್ಯೂ ಇರುತ್ತೆ. ನಾನು ನಿಮ್ಗೆ ಎರಡು ತೋರಿಸ್ತೀನಿ. ಅಲ್ಲಿ ಇದು ನಾವು ಅನ್ನಪ್ರಸಾದಕ್ಕೆ ಕ್ಯೂ ಹಚ್ಚಿದ್ವಿ. ಆ ಕಡೆ ಬಂದುಬಿಟ್ರೆ ಅಲ್ಲಿ ದೇವಿ ದರ್ಶನ ಆಗುತ್ತೆ. ದೇವಿ ದರ್ಶನ ಮತ್ತು ನೀವು ಹಿಟ್ಟಕ್ಕಿ ಅಂತೆ ಅಲ್ಲಿ ಅಕ್ಕಿ ಆಮೇಲೆ ಕಾಳು ಯಾವುದಾದ್ರೂ ನೀವು ದಾನ ಕೊಡ್ಬೋದು. ಹಾಗೆ ಈ ಕಡೆ ಬಂದುಬಿಟ್ರೆ ಅನ್ನದ ಪ್ರಸಾದಕ್ಕೆ ಕ್ಯೂ ಹಚ್ಚಿದ್ದಾರೆ. ಸೊ ಅನ್ನಪ್ರಸಾದ ಅಂತೂ ಶುಕ್ರವಾರಕ್ಕೊಮ್ಮೆ ಇರುತ್ತೆ ಇಲ್ಲಿ. ಸೊ ಇಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಅವರೇ ನಮಗೆ ಪ್ರಸಾದನ ತಂದು ಕೊಡ್ತಾರೆ. ನಾವು ಕೂತಲ್ಲೇ ಊಟ ಬಡಿಸ್ತಾರೆ ಮತ್ತು ನೀರು ಕೂಡ ಕೂತಲ್ಲೇ ಕೊಡ್ತಾರೆ. ಅಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಮಕ್ಕಳಿಗೆಲ್ಲ ತುಂಬ ಟ್ರೀಟ್ ಮಾಡ್ತಾಯಿದ್ರು. ಮಕ್ಕಳಿಗೆ ಏನು ಬೇಕೋ ಅದೆಲ್ಲ ಕೇಳ್ತಾಯಿದ್ರು ಕೂಡ. ಮುದ್ದೆ, ಸಾರು, ಅನ್ನ, ಸ್ವೀಟ್ಸ್ ಇತ್ತು. ಹಾಗೆ ಊಟ ಮಾಡಿಬಿಟ್ಟು ಅನ್ನಪ್ರಸಾದ ತಿಂದುಬಿಟ್ಟು ಹೊರಗಡೆ ಬಂದುಬಿಟ್ಟು ಇಲ್ಲಿ ನಾಗದೇವತೆಗಳನ್ನು ನಿರ್ಮಿಸಿದ್ದಾರೆ. ಸೊ ಒಂದು ಅರಳಿ ಕಟ್ಟೆ, ಬೇವಿನ ಮರ ಎಲ್ಲ ಇದೆ. ಅದರ ಕೆಳಗಡೆ ನಾಗದೇವತೆಗಳನ್ನು ಮೂರ್ತಿಗಳನ್ನು ನಿರ್ಮಿಸಿದ್ದಾರೆ ಇಲ್ಲಿ. ಸೊ ಕೂತ್ಕೊಳ್ಳೋಕ್ಕಂತೂ ತುಂಬ ಚೆನ್ನಾಗಿ ತಂಪಾಗಿತ್ತು.
ಅಂದರೆ ವಿಶೇಷ ಪೂಜೆ ಮತ್ತು ಅನ್ನದಾನ ಇರುತ್ತೆ ಅಂತ ಹೇಳಿದ್ನಲ್ಲ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ತಾಯಿಗೆ ವಿಶೇಷ ಅಲಂಕಾರ ಪೂಜೆಗಳು ನಡೆಯುತ್ತೆ. ವಿಶೇಷವಾಗಿ ಶುಕ್ರವಾರ ದಿನ ನೀನು ಇಲ್ಲಿಗೆ ಬಂದರೆ ಭಕ್ತಾದಿಗಳಿಗೆ ಅನ್ನದಾನದ ವ್ಯವಸ್ಥೆ ಕೂಡ ಇದೆ. ದೇವಾಲಯದ ಸುತ್ತಮುತ್ತಲು ನೋಡ್ತಾ ಇದ್ದರೆ ಸ್ವಚ್ಛತೆ ಮತ್ತು ಪ್ರಶಾಂತತೆಯನ್ನು ಒಳಗೊಂಡಿದೆ. ಭಕ್ತರು ಕುಳಿತುಕೊಂಡು ಇಲ್ಲಿ ಪ್ರಾರ್ಥನೆಯನ್ನು ಮಾಡುವುದರಿಂದ ಆರೋಗ್ಯ ಮತ್ತು ಐಶ್ವರ್ಯ ಹಾಗೂ ಸಂತಾನ ಸಿದ್ಧಿಯನ್ನು ಪಡಿಸ್ಕೋಬೋದು ಅಂತ ಭಕ್ತರಲ್ಲಿ ಬಲವಾದ ನಂಬಿಕೆ ಕೂಡ ಇದೆ ಇಲ್ಲಿ. ಸೊ ಈ ದೇವಾಲಯದ ಬಗ್ಗೆ ಇಷ್ಟೆಲ್ಲ ಮಾಹಿತಿಯನ್ನು ಹೇಳಿದ್ದೀನಲ್ಲ. ಸೊ ನೀವು ಮಿಸ್ ಮಾಡದೆ ಒಂದು ಸತಿನಾದರೂ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಬೆಂಗಳೂರಲ್ಲಿರೋರೆಲ್ಲ ಇಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದರೆ ಇಲ್ಲಿಯ ಪೂಜೆ ಬಗ್ಗೆ ನನಗೆ ಒಂದು ಕಮೆಂಟ್ ಮಾಡಿ ಯಾವ ರೀತಿ ಇರುತ್ತೆ ಅಂತ. ಹಾಗೆ ಈ ಗಣಪತಿ ದರ್ಶನ ಎದುರುಗಡೆನೇ ನಮ್ಮ ಅಮ್ಮನವರು ದೇವಿ ಕೂಡ ಇರೋದು. ಸೊ ಎಲ್ಲೆಲ್ಲ ಇರಲ್ಲ ಗಣೇಶ, ಎಲ್ಲ ಕಡೆಯೂ ಗಣೇಶನ ಮೂರ್ತಿ ಇರುತ್ತೆ. ಸೊ ಅಮ್ಮನವರ ವಿಶೇಷ ಪೂಜೆ ಹಾಗೂ ಅಲ್ಲಿಯ ಧಾರ್ಮಿಕ ಬಗ್ಗೆ, ಅಲ್ಲಿನ ನಂಬಿಕೆ ಬಗ್ಗೆ ಎಲ್ಲ ಗೊತ್ತಾಯ್ತಲ್ವ. ಸೊ ಹಾಗೆ ನಿಮಗೂ ಅಮ್ಮನವರು ಅಂದರೆ ಅನ್ನಪೂರ್ಣೇಶ್ವರಿ ದೇವಿ ನಿಮಗೆಲ್ರಿಗೂ ಆರೋಗ್ಯ ಮತ್ತು ಐಶ್ವರ್ಯ ಕೊಟ್ಟು ಎಲ್ಲರೂ ಚೆನ್ನಾಗಿಟ್ಟಿರಲಿ ಅಂತ ಅಮ್ಮನವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.